ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಕ್ರಿಕೆಟ್ ಜಗತ್ತಿಗೆ ರಾಹುಲ್ ದ್ರಾವಿಡ್ ಅವರು ನೀಡಿದ ಕೊಡುಗೆ ಏನೆಂಬುದು ಕ್ರಿಕೆಟ್ ಬಗ್ಗೆ ತಿಳಿದಿರುವ ಪ್ರತಿಯೊಬ್ಬ ಅಭಿಮಾನಿಗೂ ಗೊತ್ತು. ರಾಹುಲ್ ದ್ರಾವಿಡ್ ಅವರ ಕೊಡುಗೆ ಕ್ರಿಕೆಟ್ಗೆ ಮಾತ್ರವಲ್ಲ, ಇಡೀ ಜಗತ್ತಿನ ಯುವ ಜನಾಂಗಕ್ಕೆ ಅವರ ವ್ಯಕ್ತಿತ್ವ ಮಾದರಿಯಾದ್ದು. ಸಚಿನ್ ತೆಂಡೂಲ್ಕರ್ ಅವರನ್ನು ಕ್ರಿಕೆಟ್ನ ದೇವರು ಎನ್ನುತ್ತಾರೆ ನಿಜ, ಆದರೆ ಇಡೀ ಜಗತ್ತು ಪ್ರೀತಿಸುವುದು ರಾಹುಲ್ ದ್ರಾವಿಡ್ ಅವರನ್ನ ಎಂಬುದನ್ನು ನಾವು ಮರೆಯುವಂತಿಲ್ಲ. ಈಗ ಮಕ್ಕಳಾದ ಸುಮಿತ್ ದ್ರಾವಿಡ್ ಹಾಗೂ ಅನ್ವಯ್ ದ್ರಾವಿಡ್ ಕೂಡ ಕ್ರಿಕೆಟ್ ಅಂಗಣಕ್ಕೆ ಕಾಲಿಟ್ಟಿದ್ದಾರೆ. ಇಂಥ ಅದ್ಭುತ ಪ್ರತಿಭೆಯನ್ನು ಜಗತ್ತಿಗೆ ನೀಡಿದ ರಾಹುಲ್ ದ್ರಾವಿಡ್ ಅವರ ತಾಯಿ ಡಾಕ್ಟರ್ ಪುಷ್ಪಾ ದ್ರಾವಿಡ್ ಅವರು ಕ್ರಿಕೆಟ್ಗೆ ನೀಡಿರುವ ಕೊಡುಗೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಕ್ರಿಕೆಟ್ ಜಗತ್ತಿಗೆ ರಾಹುಲ್ ದ್ರಾವಿಡ್ ಅವರು ನೀಡಿದ್ದಾರೆ, ಆದರೆ ಒಬ್ಬ ಚಿತ್ರಕಲಾವಿದೆಯಾಗಿ ಅವರು ಕ್ರಿಕೆಟ್ ನೀಡಿದ ಕೊಡುಗೆಯು ಅದ್ಭುತ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಚಿತ್ರಕಲೆಯಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಡಾಕ್ಟರ್ ಪುಷ್ಪಾ ದ್ರಾವಿಡ್ ಅವರ ಭಿತ್ತಿಚಿತ್ರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಮತ್ತಷ್ಟು ಗರಿಮೆಯನ್ನು ತಂದಿದೆ. ಕಬ್ಬನ್ ಪಾರ್ಕ್ನ ಹಸಿರು ತೋರಣಕ್ಕೆ ಚಿನ್ನದ ಒಪ್ಪು ನೀಡಿದ್ದು ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಪ್ರಧಾನ ದ್ವಾರದಿಂದ ಒಳಹೊಕ್ಕು ಎಡಕ್ಕೆ ಕಣ್ಣಾಯಿಸಿದರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ರಾಹುಲ್ ದ್ರಾವಿಡ್ ಅವರಿಗೆ ಗೌರವವಾಗಿ ನಿರ್ಮಿಸಿದ ವಾಲ್ ಕಾಣುತ್ತದೆ. ಕಮಿಟ್ಮೆಂಟ್, ಕನ್ಸಿಸ್ಟೆನ್ಸಿ, ಕ್ಲಾಸ್, ಬದ್ಧತೆ, ಸ್ಥಿರತೆ ಮತ್ತು ಶ್ರೇಷ್ಠತೆ ಸಂದೇಶವನ್ನು ಸಾರುವ ಈ ಗೋಡೆಯಲ್ಲಿ ರಾಹುಲ್ ದ್ರಾವಿಡ್ ಅವರು ಗಳಿಸಿದ ಸಾಧನೆಯನ್ನು ಅಂಕಿ ಸಂಖ್ಯೆಗಳ ಮೂಲಕ ಚಿತ್ರಿಸಲಾಗಿದೆ. ರಾಹುಲ್ ದ್ರಾವಿಡ್ ಅವರು ಕ್ರಿಕೆಟ್ನಲ್ಲಿ 10,000 ರನ್ ಗಡಿಯನ್ನು ತಲುಪಿದಾಗ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಈ ಐತಿಹಾಸಿಕ ಗೋಡೆಯನ್ನು 10,000 ಚಿಕ್ಕ ಇಟ್ಟಿಗೆಗಳ ಮೂಲಕ ನಿರ್ಮಿಸಿದೆ. ಜೊತೆಯಲ್ಲಿ ರಾಹುಲ್ ದ್ರಾವಿಡ್ ಅವರ ಸಿಗ್ನೇಚರ್ ಸ್ಟ್ರೋಕ್ ಕವರ್ ಡ್ರೈವ್ನ ಲೋಹದ ಕಲಾಕೃತಿ ಇದೆ. ಇದನ್ನು ನಿರ್ಮಿಸುವಲ್ಲಿ ಭಾರತ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ಕೆಎಸ್ಸಿಎ ಪ್ರಧಾನ ಕಾರ್ಯದರ್ಶಿ ಬ್ರಿಜೇಶ್ ಪಟೇಲ್ ಅವರ ಮುತುವರ್ಜಿ ಇಲ್ಲಿ ಸ್ಮರಣೀಯ. ರಾಹುಲ್ ದ್ರಾವಿಡ್ ಅವರ ವಾಲ್ ನೋಡಿ ಹಾಗೆಯೇ ಮುಂದಕ್ಕೆ ದೃಷ್ಟಿ ಹಾಯಿಸಿದರೆ ದ್ರಾವಿಡ್ ಅವರ ತಾಯಿ ಪುಷ್ಪಾ ದ್ರಾವಿಡ್ ಅವರ ರಚಿಸಿದ ಭಿತ್ತಿಚಿತ್ರ ಕರ್ನಾಟಕ ಕ್ರಿಕೆಟ್ ಇತಿಹಾಸವನ್ನು ಬಿತ್ತರಿಸುತ್ತದೆ. ಇಂತಹ ಭವ್ಯ ಕಲಾಕೃತಿ ಜಗತ್ತಿನ ಇನ್ನೆಲ್ಲಿಯೂ ಕಾಣಸಿಗದು. ಟೆರ್ರಿಕೋಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಫೈಬರ್ ಗ್ಲಾಸ್ನಿಂದ ಈ ಕಲಾಕೃತಿಯನ್ನು 2005ರಿಂದ 2011 ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಈ ಕಲಾಕೃತಿಯನ್ನು ನಿರ್ಮಿಸಲು ಅಂದಿನ ಕೆಎಸ್ಎ ಕಾರ್ಯದರ್ಶಿ ಬ್ರಿಜೇಶ್ ಪಟೇಲ್ ಅವರ ಮುತುವರ್ಜಿಯೂ ಕಾರಣವಾಗಿದೆ. ರೆಸಾರ್ಟ್ ಒಂದರಲ್ಲಿ ವಿರಮಿಸಿದ್ದ ಬ್ರಿಜೇಶ್ ಪಟೇಲ್ ಅವರಿಗೆ ಅಲ್ಲಿದ್ದ ಭಿತ್ತಿ ಚಿತ್ರವೊಂದು ಗಮನ ಸೆಳೆಯಿತು. ಹತ್ತಿರ ಹೋಗಿ ನೋಡಿದಾಗ ಅದನ್ನು ನಿರ್ಮಿಸಿದ್ದು ಡಾಕ್ಟರ್ ಪುಷ್ಪಾ ದ್ರಾವಿಡ್ ಎಂಬುದು ಗೊತ್ತಾಯಿತು. ಕರ್ನಾಟಕ ಕ್ರಿಕೆಟ್ಗೆ ಅಪಾರ ಕೊಡುಗೆಯನ್ನು ನೀಡಿರುವ ಬ್ರಿಜೇಶ್ ಪಟೇಲ್ ನಮ್ಮ ರಾಜ್ಯದ ಹಿರಿಯ ಕ್ರಿಕೆಟಿಗರನ್ನು ನಿತ್ಯವೂ ನೋಡುವ ಕಲಾಕೃತಿಯೊಂದು ನಿರ್ಮಿಸಬೇಕೆಂದು ಯೋಚಿಸಿದರು. ಅದೇ ರೀತಿಯಲ್ಲಿ ಡಾಕ್ಟರ್ ಪುಷ್ಪಾ ದ್ರಾವಿಡ್ ಅವರೊಂದಿಗೆ ಮಾತುಕತೆ ನಡೆಸಿ ಕಾರ್ಯರೂಪಕ್ಕೆ ತರುತ್ತಾರೆ. ಈ ಭಿತ್ತಿ ಚಿತ್ರದಲ್ಲಿ 4 ಭಾಗಗಳಿವೆ. 3 ಭಾಗಗಳಲ್ಲಿ ಕರ್ನಾಟಕದ ಶ್ರೇಷ್ಠ ಆಟಗಾರರು ಆ ಸಮಯದವರೆಗೆ ಮತ್ತು 1 ಭಾಗದಲ್ಲಿ ಪ್ರೇಕ್ಷಕರು ಮತ್ತು ಕ್ರೀಡಾಂಗಣ ಇದೆ. ಮೊದಲ ಹಂತದಲ್ಲಿ ಭಾರತ ಕಂಡ ಶ್ರೇಷ್ಠ ವೇಗದ ಬೌಲರ್, ಪ್ರಸಕ್ತ ಐಸಿಸಿ ಮ್ಯಾಚ್ ರೆಫರಿ, ಮೈಸೂರು ಎಕ್ಸ್‌ಪ್ರೆಸ್ ಖ್ಯಾತಿಯ ಜಾವಗಲ್ ಶ್ರೀನಾಥ್, ಒಂದೇ ಪಂದ್ಯದಲ್ಲಿ 10 ವಿಕೆಟ್ ಗಳಿಸಿ ವಿಶ್ವ ದಾಖಲೆ ಬರೆದ ಸ್ಪಿನ್ ಮಾಂತ್ರಿಕ ಅನಿಲ್ ಕುಂಬ್ಳೆ, ಮತ್ತೊಬ್ಬ ಹಿರಿಯ ಸ್ಪಿನ್ ಮಾಂತ್ರಿಕ ಇಎಸ್ ಪ್ರಸನ್ನ, ಬಿಎಸ್ ಚಂದ್ರಶೇಖರ್, ವಿಶ್ವಕಪ್ ಗೆದ್ದ ವಿಕೆಟ್ ಕೀಪರ್ ಸೈಯದ್ ಕಿರ್ಮಾನಿ, ಭಾರತ ಕಂಡ ಶ್ರೇಷ್ಠ ಕ್ರಿಕೆಟಿಗ ಗುಂಡಪ್ಪ ಆರ್ ವಿಶ್ವನಾಥ್, ಕನ್ನಡಿಗರ ಪ್ರೀತಿಯ GRV ಮತ್ತು ಪ್ರೀತಿಯ ಜಾಮಿ ಮತ್ತು ಗೋಡೆ ಖ್ಯಾತಿಯ ರಾಹುಲ್ ದ್ರಾವಿಡ್ ಅವರ ಕಲಾಕೃತಿಗಳಿವೆ. 2ನೇ ಹಂತದಲ್ಲಿ ವೇಗದ ಬೌಲರ್ ವೆಂಕಟೇಶ್ ಪ್ರಸಾದ್, ದೊಡ್ಡ ಗಣೇಶ್, ವಿಶ್ವಕಪ್ ವಿಜೇತ ರೋಜರ್ ಬಿನ್ನಿ, ಸ್ಪಿನ್ ಮಾಂತ್ರಿಕ ಸುನಿಲ್ ಜೋಶಿ, ಸುಜಿತ್ ಸೋಮಸುಂದರ್ ಹಾಗೂ ಎವರ್ಗ್ರೀನ್ ವಿಕೆಟ್ ಕೀಪರ್ ಸದಾನಂದ ವಿಶ್ವನಾಥ್ ಅವರ ಭಿತ್ತಿ ಚಿತ್ರಗಳಿವೆ. 3ನೇ ಹಂತದಲ್ಲಿ ಹಳೆಬೇರು ಹೊಸ ಚಿಗುರುಗಳ ಸಮ್ಮಿಲನವಿದೆ. ವಿ ಸುಬ್ರಹ್ಮಣ್ಯಂ, ಎಂಇ ಮುದ್ದೇಶ್, ಬುದ್ಧಿಕೃಷ್ಣನ್, ಪ್ರಸಕ್ತ ಕೆಎಸ್ಸಿ ಅಧ್ಯಕ್ಷ ರಘುರಾಮ್ ಭಟ್, ವೇಗಿ ಡೇವಿಡ್ ಜಾನ್ಸನ್, ಕನ್ನಡಿಗರ ಮನೆ ಮಾತಾಗಿರೋ ವಿಜಯ್ ಭಾರದ್ವಾಜ್, T20 ವಿಶ್ವಕಪ್ ವಿಜೇತ ರಾಬಿನ್ ಉತ್ತಪ್ಪ ಹಾಗೂ ಮಾಜಿ ಕ್ರಿಕೆಟಿಗ ಕೆಎಸ್ಸಿಎ ಮಾಜಿ ಕಾರ್ಯದರ್ಶಿ ಸುಧಾಕರ್ ರಾವ್ ಅವರ ಭಿತ್ತಿ ಚಿತ್ರಗಳಿವೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇದುವರೆಗೂ ಕೋಟ್ಯಂತರ ಕ್ರಿಕೆಟ್ ಅಭಿಮಾನಿಗಳು ಪಂದ್ಯಗಳನ್ನು ವೀಕ್ಷಿಸಿರಬಹುದು.
ಆದರೆ ಈ ಕಲಾಕೃತಿಯನ್ನ ಎಷ್ಟು ಜನರಿಗೆ ಹತ್ತಿರಿಂದ ನೋಡುವ ಭಾಗ್ಯ ಲಭಿಸಿದೆಯೋ ತಿಳಿಯದು. ಕ್ರೀಡಾಂಗಣವನ್ನು ಕಟ್ಟಿದ ಚಿನ್ನಸ್ವಾಮಿಯವರ ಪುತ್ಥಳಿ ಮತ್ತೊಂದು ಆಕರ್ಷಣೆ. ಮಳೆ ಬಂದರೂ ನೀರನ್ನು ಇಂಗಿಸುವ ಸಬ್ ಏರ್ ಸಿಸ್ಟಮ್, ಸೋಲಾರ್ ಎನರ್ಜಿ, ಮಳೆ ಕೊಯ್ಲು, ಹೀಗೆ ಕ್ರಿಕೆಟ್ ಜಗತ್ತಿನ ಪ್ರಥಮಗಳಿಗೆ ಸಾಕ್ಷಿಯಾಗಿರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಡಾಕ್ಟರ್ ಪುಷ್ಪ ದ್ರಾವಿಡ್ ಅವರ ಕಲಾಕೃತಿ ಕಿರೀಟವಿಟ್ಟಂತೆ. ಧನ್ಯವಾದಗಳು.